ಮಲೆ ಗುರುಗಂಜಿ ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮಾದಪ್ಪ ಉಗೇನೆ ಮಹಾತ್ಮಲಯ ಕೋದಳ್ಳಿ ಮಲಪ್ಪ ಅಮ್ಮ ಬಸವೇಶ್ವರ ಶರಣ ಸಂಕಮ್ಮ ನಾಗಮಲೆ ಒಡೆಯ ಅಪ್ಪುಲಿ ಒಡೆಯ ಗೆಳೆಯರೇ ನೋಡಿ ಭಗವಂತ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಇಂದು ನಾವು ಮತ್ತು ನಮ್ಮ ಸ್ನೇಹ ತಂಡ, ನಮ್ಮ ಅನೂರಿನ ಸ್ನೇಹ ತಂಡ, ಹಾಗೆ ನಮ್ಮ ಪ್ರಸಾದ್ ಟಿ ನರಸೀಪುರದ ಪ್ರಸಾದ್ ರವರು ಮತ್ತು ಅವರ ಒಂದು ಸ್ನೇಹ ತಂಡ ಎಲ್ಲರೂ ಸಹ ಭಗವಂತ ಮಲ್ಲಿಕಾರ್ಜುನ ಸ್ವಾಮಿಯವರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ಆ ಭಗವಂತನ ಒಂದು ಕೃಪಾಶೀರ್ವಾದವನ್ನ ಪಡೆದು ಆ ಭಗವಂತನ ಒಂದು ಆಶೀರ್ವಾದವನ್ನ ಪಡೆದು ನಾವು ಸಾಕಷ್ಟು ವಿಚಾರಗಳನ್ನ ಈ ಒಂದು ಪವಾಡ ಪುಣ್ಯ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ನೀಡಿರ್ತೀವಿ. ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಇಂತಹ ಒಂದು ಪುಣ್ಯದ ಪವಾಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸೋದ್ರ ಮೂಲಕ ಭಗವಂತನ ದರ್ಶನವನ್ನ ಪಡೆಯಿರಿ ಅಂತ ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀನಿ. ಬಂಧುಗಳೇ, ಈ ಒಂದು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ನಮ್ಮ ಟಿ ನರಸೀಪುರ ಮೂಲದ ಹಿರಿಕರು ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ ಗುರುಗಳೇ, ನಿಮ್ಗೇನ್ ಗೊತ್ತೋ ಆ ಭಗವಂತನ ಬಗ್ಗೆ ತಿಳಿಸಿ. ನಮಸ್ಕಾರ. ಕೊಂಗಳ್ಳಿ ಮಲ್ಲಪ್ಪನ ಬೆಟ್ಟಕ್ಕೆ ನಾವು ಈಗ ಒಂದು 10 ವರ್ಷಗಳ ಹಿಂದ ಬರ್ತಾ ಇದೀವಿ. ಚೆನ್ನಾಗಿದೆ, ಎಲ್ಲರೂ ಬನ್ನಿ. ನಮ್ಮ ರಾಜ್ಯದ ಉದ್ದಗಲಕ್ಕೂ ಎಲ್ಲಾ ದೇವಾಲಯಗಳಿಗೂ ಹೋಗ್ತಾರೆ ಮಹಿಳೆಯರು. ಈ ದೇವಾಲಯಕ್ಕೆ ಮಹಿಳೆ ನಿರ್ಬಂಧ ಇದೆ. ಬಂದರೂ ಕೂಡ ಅವ್ರಿಗೆ ಕಷ್ಟ ಗ್ಯಾರಂಟಿ. ಬನ್ನಿ. ಗಂಡು ಮಕ್ಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅವ್ರು ಮಾತ್ರ ಬನ್ನಿ. ಎಲ್ಲ ರಾಜ್ಯದ ಎಲ್ಲಾ ದೇವಾಲಯಗಳಿಗೂ ಹೋಗ್ತಾರೆ ಮಕ್ಕಳು, ಹೆಣ್ಮಕ್ಳು. ಈ ದೇವರು ಸತ್ಯ ಪುರುಷ ಅಂತ ಇವತ್ತಿಗೂ ನಂಬ್ಕೊಂಡಿದೀವಿ, ನಾಳೆನೂ ನಂಬಿದೀವಿ, ಹಿಂದಿನೂ ನಂಬ್ಕೊಂಡು ಬಂದಿದೀವಿ ನಾವು. ಯಾವುದೇ ದೇವಾಲಯಗೂ ಹೋದ್ರು ಕೂಡ ಇಂಥ ಭಕ್ತಿ, ಇಂಥ ವಾತಾವರಣ ಇಷ್ಟು ಇದು ಸಿಗುವುದಿಲ್ಲ. ಆದ್ರೆ ನದಿ ಒಂದಿಲ್ಲ ಅಷ್ಟೇ, ಇಲ್ಲಿ ಬೆಟ್ಟ ಇದೆ, ದೇವಾಲಯ ಇದೆ ಅಂತ ಇಂಪ್ರೂವ್ಮೆಂಟ್ ಆಗಿಲ್ಲ. ತಮಿಳ್ನಾಡು ಬಾರ್ಡ್ರು, ಮುಂದೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರು, ಅತಿ ಹೆಚ್ಚಿನ ಕನ್ನಡಿಗರು ಬನ್ನಿ, ಬರ್ತಾ ಇದಾರೆ. ಇನ್ನು ಬನ್ನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಶುಭಮಸ್ತು. ಬಂಧುಗಳೇ, ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ, ಇದು ತಮಿಳ್ನಾಡು. ಇಲ್ಲಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಅಂತ ಕನ್ನಡದಲ್ಲೇ ನಾಮಫಲಕ ಇದೆ. ಇಲ್ಲಿ ಹೆಚ್ಚಿನ ಜನ ಕನ್ನಡಿಗರೇ ಆಗಿರ್ತಾರೆ. ಆದ್ದರಿಂದ ದಯವಿಟ್ಟು ನಮ್ಮ ಕನ್ನಡಿಗರು ಎಲ್ಲರೂ ಸಹ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ, ಏನು ಈ ಒಂದು ತಮಿಳ್ನಾಡು ಭಾಗವಾಗಿರ್ತಕ್ಕಂಥ ಈ ಒಂದು ಪವಾಡ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನ ಪಡೆಯಿರಿ, ಭಗವಂತನ ಕೃಪಾಶೀರ್ವಾದವನ್ನ ಪಡೆಯಿರಿ. ಏನು ಇದು ನಮ್ಮ ಒಂದು ಹಿಂದೂ ಸಂಪ್ರದಾಯದ ದೇವಸ್ಥಾನ, ಇದರ ಒಂದು ಏಳಿಗೆಗಾಗಿ ಶ್ರಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಂದೇಶವನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೇಬೇಕಲ್ವಾ? ಹೌದು. ಆದ್ರೆ ಏನು ಕೊಡದೇ ಇಲ್ಲ ಪ್ರಸಾದ. ಲಾಸ್ಟ್ ಅಲ್ಲಿ ಹಿರಿಯವರೊಬ್ರು, ಅಲ್ಲಪ್ಪ ಈ ತರ ನೀನ್ ಮಾಡ್ದೇ ಏನೇನಿಲ್ಲ ದೋಷ ಆಗಿರ್ಬೇಕು, ಅರ್ಸ್ಕೊಂಡಿದ್ಯಾ ನೋಡು ಅಂತಂತ ಹೇಳ್ದಂಗೆ. ಆಗ ಆ ವ್ಯಕ್ತಿ, ಓ ಸ್ವಾಮಿ ಏನ ತಪ್ಪಾಯ್ತು, ನಂದು ನನ್ನ ಹಸು ಹಾಲು ಕರಿತಿರ್ಲಿಲ್ಲ, ನಾನು ಹಾಲು ಕರೆದು ಅದ್ರ ಮೊಸರು ತಂದು ನಾನು ಅಭಿಷೇಕ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ಒಪ್ಕೊಂಡಿದ್ದೆ, ಮಿಸ್ ಮಾಡಿದೀನಿ ಅಂತಂದ್ರು. ಆಗ ಸ್ವಾಮಿಗಳು, ಅಲ್ಲಪ್ಪ ನೀನ್ ಮೊದಲೇ ಹೇಳ್ಬೇಕು ತಾನೆ ಅಂತ, ನೀವ್ ಹೇಳಿದ್ಮೇಲೆ ನನ್ ಗ್ಯಾಪ್ ಅರಿವಾಯ್ತು ನನಗೆ ಅಂತಂತ. ಆಗ ನೀನ್ ತಪ್ಪಾಯ್ತು ಸ್ವಾಮಿ, ನಾ ಬರಸತಿ ನಾ ಬಂದು ಆ ಮೊಸರು ನಾ ತಂದ್ಕೊಡ್ತೀನಿ ಅಂದಾಗ ಎಷ್ಟು ಗೊತ್ತಾ, ಇನ್ನು ನಮ್ಗೆ ಒಂದ್ ಸೆಕೆಂಡ್ಲಿ ಸ್ವಾಮಿ ಹೋಗ್ಬಿಡ್ತು. ಈಗ ಏನಾಯ್ತು, ಮತ್ತೆ ಅವ್ರ ಪಂಥಿ ನಡೀತಾ ಇತ್ತು. ಅವರೊಬ್ರು ಕಜಾಯ ಮಾಡ್ಕೊಂಡ್ ಬಂದಿದ್ದಾರೆ. ಕಜಾಯ ಹೆಂಗ್ ಮಾಡ್ಕೊಂಡ್ ಬಂದ್ರೆ, ಪಂಥಿಗೆಲ್ಲ ಮಾಮೂಲಿ ಕಜಾಯ ಮಾಡಿದ್ದಾರೆ, ಅವ್ರಿಗೆ ಎಳ್ಗಿಳ್ ಹಾಕಿ ಸ್ಪೆಷಲ್ ಕಜಾಯ ಮಾಡ್ಕೊಂಡವ್ರೆ. ಪಂಥಿಗೆಲ್ಲ ಬಡಿಸ್ತಾರೆ, ಎಲ್ಲ ಊಟ ಮಾಡ್ತಾ ಇದಾರೆ. ಸಾವಿರಾರು ಜನ ಊಟ ಮಾಡ್ತಾ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ, ಸ್ಪೆಷಲ್ ಕಜಾಯ ಮಾಡಿಕೊಂಡಿರ್ತಾರೆ. ಇವ್ರು ಬೇರೆ, ಇವ್ರು ಏನ್ ಮಾಡ್ತಾರೆ, ಎಲ್ಲ ಊಟ ಮಾಡ್ತಾ ಇರ್ಬೇಕು, ಪಂಥಿ ಕೂತ್ಕೊಂಡು ಊಟ ಮಾಡ್ತಾರೆ. ಹೇಗಾಗತ್ತೆ ಅಂದ್ರೆ ವಿಷ ತಿಂದಾಗ ಆಗುತ್ತೆ, ವಿಷ ತಿಂದಾಗ ಆಗುತ್ತೆ. ಆಗ ಏನ್ ಮಾಡ್ತಾರೆ, ಅಯ್ಯೋ ಆಯ್ತಲ್ಲ ಅಂತ ಹರ್ಚ್ಕೊತಾ ಇರ್ತಾರೆ. ಇಡೀ ಪಂಥಿ ಎಲ್ಲ ಗಾಬರಿ ಆಯ್ತದೆ. ಏನಪ್ಪ ಎಲ್ಲ ಊಟ ಮಾಡ್ತಾ ಕೂತ್ರಿ, ಇವ್ರೇನ್ ಹಿಂಗ ಹರ್ಚಾಡ್ತಾರಲ್ಲ ಅಂತ ಕೇಳ್ತಾರೆ. ಆಗ ಏನೋ ತಪ್ಪು ಮಾಡಿದೆ ಕಣ್ ಹೇಳಪ್ಪ ಅಂತ ಕೇಳ್ತಾರೆ. ಇವನ್ ಏನ್ ಹೇಳಲ್ಲ, ಲಾಸ್ಟ್ಗೆ ಕೊನೆಗೆ ಹೇಳ್ತಾನೆ, ಈ ಪಂಥಿಗೆಲ್ಲ ಕಜಾಯ ಜಡ್ಸಿ ನಾನು ಸ್ಪೆಷಲ್. ಇದು ತಪ್ಪು. ಕೊಂಗಳ್ಳಿ ಮಲ್ಲಪ್ಪನ ಭೇದ ಭಾವ ಇರಬಾರ್ದು, ಪ್ರತಿಯೊಬ್ರು ಒಂದೇ, ಜಾತಿ ಭೇದ ಭಾವ ಮಾಡಬಾರ್ದು ಅಂತ ಹೇಳಿದಾಗ ಮತ್ತೆ ಅವನಿಗೆ ತಣ್ಣೀರ್ ಮುಳಿಸಿ ಕರ್ಪೂರ ಹಚ್ಚಿ ಊಟ ಕೂರ್ಸಿದ್ರು. ಊಟ ಕೂರ್ಸಕ್ ಊಟ ಅವ್ನ ಭಯ, ಮತ್ತೆ ಎಲ್ಲಿ ವಿಷ ಹಾಕೋತಿತ್ತು ಅವನ ಹತ್ರ. ಆಗ ಊಟ ಮಾಡಿದಾಗ ಬಂಗಾರದಂಗೆ ಊಟ ಆಯ್ತು. ಆಗ ಅವನಿಗೆ ಖುಷಿ ಆಯ್ತು. ಆತರ ಒಂದು ಮಲ್ಲಪ್ಪ ಮಾತ್ರ
ಅಂತ ಅಂದ್ರೆ ಇದು ಭೇದ ಭಾವ ಮಾಡಂಗಿಲ್ಲ. ಭೇದ ಭಾವ ಇಲ್ಲ. ನಾವು ಏನೇ ಅಲ್ಲ, ತಗೊಂಗಿಲ್ಲ ಇಲ್ಲಿ. ಎಲ್ಲ ಒಂದೇ, ಬಹಳ ಕಟ್ನಿಟ್ಟು. ಎಲ್ಲ ಖಂಡಿತ, ಒಂದೇ. ಖಂಡಿತ. ಸತ್ಯವಾದ ದೇವ್ರ ಮಾತ್ರ ಕಲಾವಿಲ್ದೆ ನೋಡಿ, ಕಲಾವಿಲ್ದೆ ಇರುತ್ತಲ್ಲ, ಅಡುಗೆ ಮಾಡ್ತಿದ್ದ ಅವಾಗ. 5,000 ಜನ ಈಗಲೂ ಅದೇ ಮಾಡ್ತಾರೆ ಶ್ರೀಕಂಠನ. ಅದು ನಮ್ಮ ಮನೇಲಿ ಅದ್ ಯಾವಾಗಣ ಮತ್ತೆ? ನವೆಂಬರ್ ತಿಂಗಳು ಹೇಳ್ತೀನಿ ಬಿಡಿ ನಿಮ್ಗೆ, ನವೆಂಬರ್ ತಿಂಗಳು. ಹೇಳ್ತೀನಿ ನಿಮ್ಗೆ. ಒಳ್ಳೆ ಜಾತ್ರೆ, ಅದು ವಿಶೇಷ. ಓಕೆ ಓಕೆ, ಹುಲ್ಲಿವಾನ ಅಲಂಕಾರ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಊಟ ಎಲ್ಲ ಅದ್ಭುತವಾಗಿರ್ತದೆ. ಬರೋಣ ಖಂಡಿತ. ನೈಟ್ ಆಲ್ಟ್ ಇದ್ದು ಬೇಕಾದ್ರೆ ಒಂದ್ 10 ಗಂಟೆ 11 ಗಂಟೆ ಬಿಟ್ಟು ಹೋಗ್ಬೋದು. ಯಾಕಂದ್ರೆ ನಾವೆಲ್ಲ ಆಲ್ಟ್ ಗಿಲ್ಟಿ ವ್ಯವಸ್ಥೆ ಮಾಡ್ತೀವಿ ಬೇಕಾದ್ರೆ. ಖಂಡಿತ ಹಾಗೆ ತುಂಬಾ ಚೆನ್ನಾಗಿರ್ತದೆ ಮಾತ್ರ. ಒಬ್ಳು ಲೇಡಿ ಬಂದು ಇಲ್ಲಿ ಕಲ್ಲಾಗಿದ್ದಾಳೆ, ಅದನ್ನ ನಾವು ನೋಡಿಲ್ಲ. ಕಲ್ಲಾಗಿದ್ದಾಳೆ ಅಂತ ಮಾತ್ರ ಒಬ್ಬ ಹೆಂಗಸರೇ ಬರಂಗಿಲ್ಲ. ಇಲ್ಲ ಆಯ್ತಾ. ಕೆಲವ್ರು ಯಾರೋ ಒಬ್ರು ಒಂದು ಟಿ ಮಾಡ್ಕೊಂಡು 14 ಸೀಟ್ ಲೇಡಿ ಕರ್ಕೊಂಡು ಇಲ್ಲಿಗೆ ಬಂದು ಆ ಮೆಟ್ಲ ಹತ್ರ ಬಂದಿದ್ದಾರೆ. ಆಗ್ಲೇ ಡ್ರೈವರ್ ಏನೋ ಒಂಥರ ಕಾಣಿಸ್ಕೊಂಡು ಇದು ಬಂದಂತ ಮಾಹಿತಿ. ಆ ಡ್ರೈವರ್ಗೆ ಓಡ್ತಾ ಗಾಡಿ ಏನೋ ಆಗಿದೆ ಈ ಸನ್ನಿಧಿ ಬರ ದಂಡಲ್ಲಿ. ಆಗ ಅವನೇನ್ ಮಾಡಿದಾನೆ, ಲೇಡೀಸ್ಗಳು ಯಾರು ಇಳಿಬೇಡಿ, ಇಳಿದ್ರೆ ಇಲ್ಲ ಅನಾಹುತ ಕಾದಿದೆ ಅಂತ ಹೇಳಿದಾಗ ಅವನು ಮತ್ತೆ ರಿವರ್ಸ್ ಗಾಡಿ ತಗೊಂಡೋಗಿ ಡೈರೆಕ್ಟ್ ಊರ್ಗ್ ಹೊಂಟೋಗಿದ್ದಾನೆ. ಆ ಲೇಡಿಗಳು ದರ್ಶನ ಆಗಿಲ್ಲ, ಅಂದ್ರೆ ಗೊತ್ತಿಲ್ಲದೆ ಬಂದಿರೋದು, ನಡಿ ಏನಾಗುತ್ತೆ ಅಂತ ಬಂದಿರೋದು. ಇದು ತುಂಬಾ ಹಿಂದಿನ ಕತೆ. ಒಂಥರ ಬಂಡದ ಏರಿಯಾದ ಮೇಲೆ ಬಂದಿದ್ದಾರೆ, ಬಂದು ಆಗದೆ ದರ್ಶನ ವಾಪಸ್ ಹೋಗಿದ್ದಾರೆ. ಇದು ಒಂದು ಸತ್ಯ ಕಥೆ. ಅಂದ್ರೆ ಪವಾಡ ಪುರುಷ ಕೊಂಗಳಿ ಮಲ್ಲಪ್ಪ ನಮ್ದವ್ರನ್ನ ಕೈ ಬಿಡಲ್ಲ, ಖಂಡಿತ ಚೆನ್ನಾಗಿ ಕಾಪಾಡ್ತಾರೆ. ನಮ್ಮ ಮಾದೇಶ್ವರ ಹೆಂಗೆ ಕೊಂಗಳಿ ಮಲ್ಲಪ್ಪನ ಹಂಗೆ. ಹೌದು, ಸತ್ಯದಲ್ಲಿ ನಡಿಕಬೇಕು ಒಟ್ಟಲ್ಲಿ. ಖಂಡಿತ ಖಂಡಿತ. ಸತ್ಯದಲ್ಲಿ ನಡ್ಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ. ಮಾದೇಶ್ವರ, ಸಂಕರೇಶ್ವರ, ಕೊಂಗಳಿ ಮಲ್ಲೇಶ್ವರ. ಹೌದು ಹೌದು. ಉಲ್ಲೂರಿ ಬಸಪ್ಪ ಎಲ್ಲ ಸ್ನೇಹಿತರು ಒಂದು ಗುಂಪಾದ ಶ್ರೀಕಂಠವ್ರೆ. ಅದೊಂದು ಕತೆ ಕೇಳಿ ಬದ್ನಾಳ್ ಶಿವಕುಮಾರ್ ಸ್ವಾಮಿಗಳು ಹರಿಕಥೆ ಮಾಡೋದು, ನಾವು ಅದನ್ನ ಕೇಳಿ ಭಯಪಾಠ ಮಾಡ್ಕೊಂಡಿದೀವಿ. ಖಂಡಿತ ಖಂಡಿತ. ಅವ್ರದ್ದು ಹರಿಕಥೆ ತುಂಬಾ ಚೆನ್ನಾಗಿರ್ತದೆ. ಅದ್ ಕೇಳಿದಾಗ ಈ ತರ ಎಲ್ಲ ಮಾದೇಶ್ವರ ಹಿಂಗಿದ್ರು, ಅವ್ರು ಹೂ ತಗೊಂಡು ಹೋಯ್ತಿದ್ರು, ಅಲ್ಲಿದ್ರು ಇಲ್ಲಿದ್ರು ಅನ್ನೋದೆಲ್ಲ ಈಗ ನಮಗ್ ಗೊತ್ತಾದ್ದು. ಈಗ ನಮಗೆ ನಿಜ ನಮಗೆ ಏನ್ ತಿಳಿದಿತ್ತು, ನಾವೇ ಪುರುಕಾಲದವ್ರ ಇಲ್ಲ. ನಿಜ ನಿಜ. ಈ ಒಂದು ಹರಿಕಥೆಗಳು ಕೇಳಿ ನಾವು ಹಸಿ ಬಾಯ್ಪಾಠ ಮಾಡ್ಕೊಂಡು ಗೊತ್ತಿಲ್ಲದವ್ರಿಗೆ ಹೇಳ್ತಿದೀವಿ. ಒಳ್ಳೇದಣ್ಣ, ಒಳ್ಳೇದು, ತುಂಬಾ ಒಳ್ಳೇದು. ಕೊಂಗಳಿ ಮಲ್ಲಪ್ಪ ಅವ್ರು ಕೊಂಗಳಿ ಬೆಟ್ಟಕ್ಕೆ ಬಂದಾಗ ಇಲ್ಲಿ ನೆಲಗೊಳ್ಳೋಕೆ ಜಾಗ ಇಲ್ದೇನೆ ಅಲ್ಲೊಬ್ಬ ಗಿರ್ಜಮ್ಮ ಅಂತ ಇದ್ದಾರಂತೆ. ಅವ್ರ ತೋಪಲ್ಲಿ ಹೋಗಿ ಹೂ ಕುಯ್ಕೊಂಡು ಶಿಬುಜಕ್ಕೆ ತಗತಾ ಇದಾರಂತೆ. ಯಾರು? ಕೊಂಗಳಿ ಮಲ್ಲಪ್ಪರು. ಕೊಂಗಳಿ ಮಲ್ಲಪ್ಪರು ಗಿರ್ಜಮ್ಮ ಅವ್ರ ತೋಪಲ್ಲಿ ಹೋಗಿ ಗಿರ್ಜಮ್ಮ ತುಂಬಾ ಬಣ್ಣವಾದ ಹೂ ಇದ್ದುವಂತೆ. ಹೌದು. ಶಿಬುಜಕ್ಕೆ ಅಂತ ಕುಯ್ಕತೆ ಇರ್ಬೇಕಾರೆ ಈ ತಾಯಿ ದಿನ ನೋಡ್ಬಿಟ್ಟು ಯಾರು ಹೂ ಕುಯ್ಕತಾವ್ರಲ್ಲ ಅಂತ ಒಂದಿನ ಮೇಳದಲ್ಲಿ ಕೂತ್ಕೊಂಡು ನೋಡಿ, ಆವಾಗ ಒಂದಿನ ಯಾಕಪ್ಪ ಈ ತರ ಹೂಗೆಲ್ಲ ಕುಯ್ಕೊಯ್ತಿದ್ಯಾ ಅಂತ ಕೇಳೋದಕ್ಕೆ, ತಾಯಿ ಇದು ಹೂ ತುಂಬಾ ಚೆನ್ನಾಗಿತ್ತು, ಪೂಜೆಗೋಸ್ಕರ ಬೇಕಿತ್ತು ಶಿಬುಜಕ್ಕೆ, ನಾನ್ ತಗೊಂಡ್ ಹೋಗ್ತಾ ಇದ್ದೀನಿ ತಾಯಿ ಅಂತ ಹೇಳಿದಾಗ, ನೀನು ಸ್ವಾಮಿ ನೀನು ಹೆಂಗಸರಿಗೆ ದರ್ಶನಕ್ಕೆ ಕೊಡಲ್ಲ, ಆದ್ರಿಂದ ನೀನು ವರ್ಷಕ್ಕೊಂದ್ಸರಿ ಶಿವರಾತ್ರಿ ಹಬ್ಬದ ಮುಂದೆ ಕೊಂಡಾಗುತ್ತಲ್ಲ, ಆ ಕೊಂಡದಲ್ಲಿ ನೀನು ಕೊಂಗಳಿ ಬೆಟ್ಟದಲ್ಲಿ ಕೊಂಗಳ್ಳಿಲಿ ನೀನು ಹೆಂಗಸರಿಗೆ ದರ್ಶನ ಕೊಡ್ಬೇಕು ಅಂತ ಮಾತು ತಗೋತಾರಂತೆ. ಆಗ ಹೇಳಿದಾಗ ಗಿರ್ಜಮ್ಮನ್ ತೋಪು ಅಂತ ಅವ್ರಿಗೊಂದು ನೆಲಗೊಂಡಿಸಿ ಅಲ್ಲೊಂದು ಸ್ಥಾಪನೆ ಮಾಡಿ ಗಿರ್ಜಮ್ಮನ್ನ ಈ ಒಂದು ದೇವ್ರ ತರಬೇಕಾದ್ರೆ ಗಿರ್ಜಮ್ಮನ್ ತೋಪಿನಿಂದ ತಂದು ಕೊಂಗಳಿ ಬೆಟ್ಟದಲ್ಲಿ ಪೂಜೆ ಅಣಿ ಮಾಡ್ತಾರೆ. ಓಕೆ ಓಕೆ. ಅಂದ್ರೆ ಗಿರ್ಜಮ್ಮನ್ ತೋಪಲ್ಲಿ ಅಲ್ಲಿಗೂ ಒಂದು ತಂಗಿ ತರ, ಅಂದ್ರೆ ಇವರು ಇಲ್ಲಿ ಕೊಂಡ ಸ್ಟಾರ್ಟ್ ಆಗ್ಬೇಕಾದ್ರೆ ಅಲ್ಲಿ ಅವ್ರ ತಂಗಿ ಮಲ್ಲೋಗಿ ಸಿಪೂಜೆ ಮಾಡ್ಕೊಂಡು, ಹೌದು, ಅಲ್ಲಿಗೆ ಮಹಿಳೆಯರು ಹೋಗ್ಬೋದಾ? ಅಲ್ಲಿಗೆ ಗಿರ್ಜಮ್ಮನ್ ತೋಪಕ್ಕೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು, ಅಲ್ಲೆಲ್ಲ ಹೋಗ್ಬೋದು. ಇಲ್ಲಿಗೆ ಮಾತ್ರ ಬರಂಗಿಲ್ಲ. ಅದಕ್ಕೆ ನೀವು ದರ್ಶನ ಕೊಡಲ್ವಲ್ಲ, ಹೌದು, ದಯವಿಟ್ಟು ಇದೊಂದ್ಸರಿ ದರ್ಶನ ಕೊಡಿ, ವರ್ಷದಲ್ಲಿ ಒಂದು ದಿನ ದರ್ಶನ ಕೊಡಿ ಅಂತ ಕೇಳ್ಕೊಂಡ. ಯಾರಿಗೆ? ಹೆಂಗಸರುಗಳಿಗೆ. ಅಲ್ಲಿ ಕೊಂಗಳಿಲಿ ವರ್ಷಕ್ಕೊಂದ್ರ ದರ್ಶನ ಉಂಟು ಅವ್ರಿಗೆ. ಎಲ್ಲಿ ಎಲ್ಲಿ? ಅಲ್ಲಿ ಕೊಂಗಳಿ ಒಂದ್ 3 ಕಿಲೋಮೀಟರ್ ಹಿಂದೆ, ಚೆಕ್ ಪೋಸ್ಟ್ ಹಿಂದೆ. ಗೊತ್ತಾಯ್ತು. ಅಲ್ಲಿ ವರ್ಷದಲ್ಲಿ ಒಂದಿನ ದರ್ಶನ ಕೊಡ್ತಾರೆ. ಅಲ್ಲಿ ಆದ್ರ ಶ್ರೀಕಂಠನ 5 ಜನ ಮುತ್ತೈದರು ಬಂದು ಮಂಗಳಾರತಿ ಮಾಡ್ತಾರೆ. ಸ್ವಾಮಿ ತಲೆ ಎತ್ ನೋಡಲ್ಲ, ಹಿಂಗೆ ಬಗ್ಗಿರ್ತಾರೆ, ಅವರ ಮುಖಗಳು ನೋಡಲ್ಲ, ಹುಡುಗುಡು ಅಂತ ಬರ್ತಾರೆ, ಓಡಿ ಬಂದು ಈ ಸನ್ನಿಧಿಗೆ ಸೇರ್ಕೋತಾರೆ. ಸನ್ನಿಧಿ ಬರ್ಬೇಕಾದ್ರೆ ಬಂದು ಅಲ್ಲಿ ಕೊಂಡಕ್ಕೆ ನೀರ್ ಹಾಕಿ ಅಡುಗೆಗೆ ನೀರ್ ಹಾಕಿದ್ಮೇಲೆ ಪ್ರತಿಯೊಂದು ಇದಾಗ್ಬೇಕಾರೆ 7 ಗಂಟೆ ಕೊಂಡೆ ಆಗ್ಬೇಕು, 10 ಗಂಟೆ ಊಟ ಆಗ್ಬೇಕು. ಆ ರೀತಿ ಒಂದು ಪವಾಡ ಇದೆ. ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಗೆ ವಿಶೇಷ ಪೂಜೆಗಳನ್ನ ಮಾಡುವುದರ ನಂತರ ಪ್ರಸಾದವನ್ನ ವಿತರಿಸಲಾಗ್ತಾ ಇದೆ.
ಹ್ಮ್ 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 ಬರ್ತೀನಪ್ಪ. ಜಾತ್ರೆ ನಡೀತಾರೆ ನವೆಂಬರ್ ಸಮಯದಲ್ಲಿ. ಎಲ್ಲಿ ಇಲ್ಲಿಗೆ ನಡೀತಾ ವಿಡಿಯೋ ಆದ್ರೆ